ತೀರಿಸ್ತೀವಿ ಅಂತ ಹೇಳ್ತಾರೆ. ಆದ್ರೆ ಮದ್ದೂರು ಶಾಸಕರು ಸಾಕಷ್ಟು ಟೀಕೆ ಮಾಡ್ತಾರೆ ಸರ್. ಯಾರು? ಕದ್ಲೂರು ಉದಯ ಒಂದು ನಿಮಿಷ, ಅವ್ರು ಟೀಕೆ ಯಾವುದಕ್ಕೆ ಮಾಡಿದ್ದಾರೆ? ಡೆವಲಪ್ಮೆಂಟಿಗೆ ಮಾಡಿದ್ದಾರೆ. ಡೆವಲಪ್ಮೆಂಟ್ ವಿಚಾರ ಏನು ಮಾಡಿದ್ದಾರೆ? ಏನ್ ಮಾಡಿದ್ದಾರೆ? ಅವರ ಬಗ್ಗೆ ನನ್ನ ಚರ್ಚೆ ಅವಶ್ಯಕತೆ ಇಲ್ಲ. ಆ ವ್ಯಕ್ತಿಗೂ ನನಗೂ ಯಾಕೆ ಹೋಲಿಕೆ ಮಾಡ್ತೀರಿ? ಆ ವ್ಯಕ್ತಿ ಬಗ್ಗೆ ನಾನು ಉತ್ತರ ಕೊಡಲಿಕ್ಕೆ ಅವಶ್ಯಕತೆ ಇದೆ. ಗ್ರಾಮೀಣ ಭಾಗದ ಜನರ ಕಷ್ಟ ಕೇಳಿಲ್ಲ ಕುಮಾರಸ್ವಾಮಿ ಅವರು. ಇಲ್ಲ, ನಾನು ಎಲ್ಲ 5 ಸ್ಟಾರಲ್ಲಿದ್ದೀನಿ. ಶ್ರೀಲಂಕಾದಲ್ಲಿ ಹೋಗಿ ಕೂತಿದ್ದೆ. ಶ್ರೀಲಂಕಾದಲ್ಲಿ ಹೋಗಿ ಜಾಮೀನು ಪಡೆಯುವವರೆಗೆ ಕೂತಿದ್ದೆ ನಾನು. ಆಯ್ತು, ಚರ್ಚೆ ಯಾಕೆ ಬೇಡ? ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬಾರ್ದು ಅಂತ ಕುಮಾರಸ್ವಾಮಿ ಅವರು ತಡಿತಾ ಇದ್ದಾರೆ. ದೇವರಮ್ಮನೆ ನಾನು ಹೆಂಗೆ ತಡೆಯೋಕ್ಕಾಗುತ್ತಣ್ಣ? ಅವ್ರು ಸಿದ್ದರಾಮಯ್ಯವ್ರ ಜೊತೆ ಮಾತಾಡೋಕೆ ಹೇಳಿ, ನಾನು ಕೇಳಿದ್ರೆ ನಾನೇನು ಹೇಳಿ? ನಾನು ಸಿದ್ದರಾಮಯ್ಯವ್ರಿಗೆ ಕಳೆದ ಒಂದು ವಾರದಿಂದ ಏನು ಹೇಳಿದ್ದೀನಿ? ಬಿಟ್ಕೊಡಪ್ಪ ಅಂತ ದಿನ ಹೇಳ್ತಾ ಇಲ್ವಾ? ಯಾಕೆ ತಲೆ ಕೆಡಿಸ್ಕೊತೀರಿ? ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಿರತಕ್ಕಂಥ ಬೆಳವಣಿಗೆಗಳು ನೀವು ನೋಡ್ತಾ ಇದ್ದೀರಿ. ಅದರ ಹಿನ್ನೆಲೆಯಲ್ಲಿ ಹಲವಾರು ರೀತಿಯಲ್ಲಿ ಹೊರೆ ಇರ್ತಕ್ಕಂಥದ್ದಕ್ಕೆ ತಯಾರಾಗಬೇಕಾಯ್ತದೆ. ಥ್ಯಾಂಕ್ ಯು ಬ್ರದರ್. ಋಣ ತೀರಿಸ್ತೀವಿ ಅಂತ ಹೇಳ್ತಾರೆ. ಆದ್ರೆ ಮದ್ದೂರು ಶಾಸಕರು ಸಾಕಷ್ಟು ಟೀಕೆ ಮಾಡ್ತಾರೆ ಸರ್. ಯಾರು? ಕದ್ಲೂರು ಉದಯ ಒಂದು ನಿಮಿಷ, ಅವ್ರು ಟೀಕೆ ಯಾವುದಕ್ಕೆ ಮಾಡಿದ್ದಾರೆ? ಡೆವಲಪ್ಮೆಂಟಿಗೆ ಮಾಡಿದ್ದಾರೆ. ಡೆವಲಪ್ಮೆಂಟ್ ವಿಚಾರ ಏನು ಮಾಡಿದ್ದಾರೆ? ಏನ್ ಮಾಡಿದ್ದಾರೆ? ಅವರ ಬಗ್ಗೆ ನನ್ನ ಚರ್ಚೆ ಅವಶ್ಯಕತೆ ಇಲ್ಲ. ಆ ವ್ಯಕ್ತಿಗೂ ನನಗೂ ಯಾಕೆ ಹೋಲಿಕೆ ಮಾಡ್ತೀರಿ? ಆ ವ್ಯಕ್ತಿ ಬಗ್ಗೆ ನಾನು ಉತ್ತರ ಕೊಡಲಿಕ್ಕೆ ಅವಶ್ಯಕತೆ ಇದೆ. ಗ್ರಾಮೀಣ ಭಾಗದ ಜನರ ಕಷ್ಟ ಕೇಳಿಲ್ಲ ಕುಮಾರಸ್ವಾಮಿ ಅವರು. ಇಲ್ಲ, ನಾನು ಎಲ್ಲ 5 ಸ್ಟಾರಲ್ಲಿದ್ದೀನಿ. ಶ್ರೀಲಂಕಾದಲ್ಲಿ ಹೋಗಿ ಕೂತಿದ್ದೆ. ಶ್ರೀಲಂಕಾದಲ್ಲಿ ಹೋಗಿ ಜಾಮೀನು ಪಡೆಯುವವರೆಗೆ ಕೂತಿದ್ದೆ ನಾನು. ಆಯ್ತು, ಚರ್ಚೆ ಯಾಕೆ ಬೇಡ? ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬಾರ್ದು ಅಂತ ಕುಮಾರಸ್ವಾಮಿ ಅವರು ತಡಿತಾ ಇದ್ದಾರೆ. ದೇವರಮ್ಮನೆ ನಾನು ಹೆಂಗೆ ತಡೆಯೋಕ್ಕಾಗುತ್ತಣ್ಣ? ಅವ್ರು ಸಿದ್ದರಾಮಯ್ಯವ್ರ ಜೊತೆ ಮಾತಾಡೋಕೆ ಹೇಳಿ, ನಾನು ಕೇಳಿದ್ರೆ ನಾನೇನು ಹೇಳಿ? ನಾನು ಸಿದ್ದರಾಮಯ್ಯವ್ರಿಗೆ ಕಳೆದ ಒಂದು ವಾರದಿಂದ ಏನು ಹೇಳಿದ್ದೀನಿ? ಬಿಟ್ಕೊಡಪ್ಪ ಅಂತ ದಿನ ಹೇಳ್ತಾ ಇಲ್ವಾ? ಯಾಕೆ ತಲೆ ಕೆಡಿಸ್ಕೊತೀರಿ? ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಿರತಕ್ಕಂಥ ಬೆಳವಣಿಗೆಗಳು ನೀವು ನೋಡ್ತಾ ಇದ್ದೀರಿ. ಅದರ ಹಿನ್ನೆಲೆಯಲ್ಲಿ ಹಲವಾರು ರೀತಿಯಲ್ಲಿ ಹೊರೆ ಇರ್ತಕ್ಕಂಥದ್ದಕ್ಕೆ ತಯಾರಾಗಬೇಕಾಯ್ತದೆ. ಥ್ಯಾಂಕ್ ಯು ಬ್ರದರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.